ಈಗ ನೀನು ಅತ್ತೆ ಜೊತೆ ಹೋಗ್ಲೇಬೇಕಾ? ಇನ್ನೇನ್ ಮಾಡ್ಲಿ, ಆ ತರ್ವ ಬರೋದಕ್ಕಾಗಲ್ಲ. ವಿರಾಟ್ ನೋಡಿದ್ರೆ ನಿನ್ನನ್ ಕಳ್ಸಲ್ಲ ಅಂತ ಹೇಳ್ತಿದ್ದಾನೆ. ಅತ್ತೆ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಆಮೇಲೆ ಹೋಗ್ಲೇಬೇಕಲ್ವಾ? ನನಗ್ಯಾಕೋ ಬೇಡ ಅಂತ ಅನ್ನಿಸ್ತಿದೆ ಅಕ್ಕ. ಯಾಕೆ? ನೀನ್ ಬರ್ಬೇಕು ಅನ್ಕೊಂಡಿದ್ದೆ, ಈಗ ಬರೋಕ್ಕಾಗ್ತಿಲ್ಲ ಅಂತ ಬೇಜಾರಾ? ಎಲ್ಲ ನಿನ್ನಿಂದಾನೇ ಆಗಿದ್ದಲ್ವಾ? ನೆನ್ನೆ ನೀನ್ ಯಾಕೆ ಅಥರ್ವನ್ ಮೇಲೆ ಅಷ್ಟೊಂದು ಕೋಪ ಮಾಡ್ಕೊಂಡು ಮಾತಾಡ್ದೆ? ಅದ್ ನನ್ಗೋಸ್ಕರ ಅಂತ ನನಗ್ ಗೊತ್ತು. ಆದ್ರೂ ಅವನ್ ಮೇಲೆ ಕೋಪ ಮಾಡ್ಕೊಂಡ್ರೆ ಏನ್ ಪ್ರಯೋಜನ ಇದೆ? ಈಗದೆಲ್ಲ ಬಿಡು. ನಾನ್ ಮಾತಾಡ್ತಿರೋದು ಈಗ ಹಾಸ್ಪಿಟಲಿಗೆ ಹೋಗೋ ವಿಚಾರದ ಬಗ್ಗೆ. ಅತ್ತೆ ಜೊತೆ ನಿನ್ನ ಕಳ್ಸೋದಕ್ ನನಗ್ ಭಯ ಆಗ್ತಿದೆ ಕಣೆ. ಭಯನಾ? ಯಾಕೆ? ಅವ್ರು ಏನೋ ಪ್ಲಾನ್ ಮಾಡ್ಕೊಂಡಿದಾರಕ್ಕ. ಅವರು ಅಷ್ಟು ಸಲೀಸಾಗಿ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಅಲ್ಲಿ ನಾವ್ ಅರ್ಥ ಮಾಡ್ಕೊಳ್ಳೇಬೇಕು ಏನೋ ಸಮಸ್ಯೆ ಇದೆ ಅಂತ. ಸಿಂಧು, ಏನ್ ಮಾತು ಅಂತ ಆಡ್ತಿದ್ಯೆ? ಪಾಪ ಅವ್ರು ಯಾಕೆ ಹಾಗೆ ಮಾಡ್ತಾರೆ? ನಿನ್ಗಿನ್ನೂ ಅವ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದೀಯ. ಅವ್ರು ಎಷ್ಟು ಒಳ್ಳೆಯವ್ರು ಗೊತ್ತಾ? ನನ್ನನ್ನು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ, ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೆ. ನಾನು ಈ ಮನೆಗೆ ಕಾಲಿಟ್ಟಾಗ್ಲಿಂದ ನನಗೆ ಒಂದ್ ದಿನಾನೂ ಅವ್ರು ಬೈದಿಲ್ಲ ಗೊತ್ತಾ? ಒಂದ್ ಮಾತು ಅಂದಿಲ್ಲ ಕಣೆ. ಆದ್ರೆ ಅಜ್ಜಿನೇ ಯಾವಾಗ್ಲೂ ಬೈತಾ ಇರ್ತಾರೆ. ಅತ್ತೆ ಮುಂದೆ ಏನಾದ್ರೂ ಅಜ್ಜಿ ನನ್ ಬಗ್ಗೆ ಮಾತಾಡಿದ್ರೆ ಆಗ ಅತ್ತೆ ನನ್ ಪರವಾಗಿ ಮಾತಾಡ್ತಾರೆ ಗೊತ್ತಾ? ಅದೇ ನನಗ್ ಭಯ ಆಗ್ತಿರೋದು ಕಣೆ. ನರಿ ಯಾವತ್ತೂ ಏಕಾಏಕಿ ಅಟ್ಯಾಕ್ ಮಾಡಲ್ಲ, ಹೊಂಚಾಕಿ ಕಾದು ಅಟ್ಯಾಕ್ ಮಾಡತ್ತೆ. ಅತ್ತೆನೂ ಹಾಗೆ ಏನೋ ಯೋಚನೆ ಮಾಡಿದ್ದಾರೆ ಅಂತ ನನ್ ಮನ್ಸ್ ಹೇಳ್ತಾ ಇದೆ. ಸಿಂಧು, ಅತ್ತೆ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ಕಣೆ, ಅವ್ರಂತವ್ರಲ್ಲ. ನಿನಗಿದೆಲ್ಲ ಅರ್ಥ ಆಗಲ್ಲ ಅಕ್ಕ. ನಿನ್ ಮೇಲೆ ಅವ್ರ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೋತಿಲ್ಲ ಅಂದ್ರೆ ಅವರು ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾರೆ ಅಂತ ಅರ್ಥ ಆಗತ್ತೆ. ಅದು ನಿನಗ್ ಗೊತ್ತಾಗ್ತಾ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಅವ್ರು ನಿನ್ನ ಸೊಸೆ ಅಂತ ಸ್ವೀಕರಿಸೇ ಇಲ್ಲ. ಎಲ್ರೂ ಮುಂದೆ ಒಪ್ಕೊಂಡಿರೋರ್ ತರ ನಾಟಕ ಮಾಡ್ತಿದ್ದಾರೆ ಅಷ್ಟೇ. ಅದ್ ಹೇಗಷ್ಟು ಖಂಡಿತವಾಗಿ ಹೇಳ್ತೀಯ ನೀನು? ಅವ್ರ ಮೇಲೆ ನಿಂಗೆ ಯಾಕೆ ಅಷ್ಟೊಂದು ಅಪನಂಬಿಕೆ? ಅವ್ರೇನಾದ್ರೂ ನಿನ್ನ ಹತ್ರ ಬಂದು ಹೇಳಿದಾರ ಹಾಗಂತ? ಹೇಳು, ನಿನ್ನ ಹತ್ರ ಆ ರೀತಿ ಏನಾದ್ರೂ ನಡ್ಕೊಂಡಿದಾರಾ? ಇಲ್ಲ ತಾನೆ? ನೀನೇ ಅವ್ರ ಬಗ್ಗೆ ಎಲ್ಲ ಅಪಾರ್ಥ ಮಾಡ್ಕೊಂಡಿದ್ಯಾ ಕಣೆ. ಅವ್ರು ನನ್ನ ಮನ್ಸ್ಫೂರ್ತಿಯಾಗಿ ಸೊಸೆ ಅಂತ ಒಪ್ಕೊಂಡಿದ್ದಾರೆ. ನಿನ್ ಮನ್ಸಲ್ಲಿರೋ ಈ ಕೆಟ್ಟ ನಂಬಿಕೆನ ಕಿತ್ತು ಬಿಸಾಕು, ಸರಿನಾ? ಸರಿ ಅಕ್ಕ, ಸದ್ಯಕ್ಕೆ ನಾನ್ ನಿನ್ಗೆ ಪ್ರೂವ್ ಮಾಡಕ್ಕೆ ನನ್ನ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಆದ್ರೆ ಒಂದಂತೂ ಸತ್ಯ, ಅವ್ರು ನಿನ್ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿರೋದ್ರ ಹಿಂದೆ ಏನೋ ಒಂದ್ ದುರುದ್ದೇಶ ಇದ್ದೇ ಇರತ್ತೆ. ಅವ್ರು ಏನೇ ಕೇಳಿದ್ರು ನೀನ್ ಯಾವ ವಿಷಯನೂ ಬಾಯ್ ಬಿಡಕ್ ಹೋಗ್ಬೇಡ ಅಷ್ಟೆ. ಅಲ್ವೇ ಅಂತದ್ ಏನ್ ಕೇಳ್ತಾರವ್ರು? ಅದೇನ್ ಕೇಳ್ತಾರೋ ನನಗೂ ಗೊತ್ತಿಲ್ಲ. ಏನೇ ಕೇಳಿದ್ರು ಬಾಯ್ ಬಿಡ್ಬೇಡ ಅಷ್ಟೆ. ಸುಮ್ನೆ ಹೋಗಿ ಸುಮ್ನೆ ಬಾ. ಬಂದ್ಮೇಲೆ ಅಲ್ಲಿ ಏನಾಯ್ತು ಅಂತ ನನಗ್ ಹೇಳ್ಬೇಕು.